ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮನೆಯಲ್ಲಿ ಒಂದು ಡ್ರೈ ಫ್ರೂಟ್ಸ್ ಲಡ್ಡುನ ಯಾವ ಥರ ಮಾಡೋದು, ಯಾಕಂದರೆ ನಟ್ಸ್ ಎಲ್ಲನೂ ಮಕ್ಕಳು ತಿನ್ನೋದಿಲ್ಲ, ಎಲ್ಲ ಥರ ನಟ್ಸು ತಿನ್ನಲ್ಲ, ಇಷ್ಟ ಆಗಿರೋದು ಮಾತ್ರ ತಿಂತಾರೆ, ಮಿಕ್ಕಿದೆಲ್ಲ ಹಾಗೆ ಇಡ್ತಾರಲ್ವ. ಸೊ ಹಾಗಾಗಿ ಈ ಥರ ಲಡ್ಡು ಥರ ಮಾಡಿಕೊಟ್ರೆ ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ, ಮತ್ತು ಹೆಲ್ತಿಯಾಗೂ ಇರುತ್ತೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಮತ್ತು ನಮಗೆ ಆರೋಗ್ಯಕ್ಕೆ ಬೇಕಾಗಿರುವಂತಹ ಪೌಷ್ಟಿಕಾಂಶಗಳೆಲ್ಲವೂ ಸಹ ಸಿಗುತ್ತೆ ಈ ಒಂದು ಲಡ್ಡು ತಿನ್ನೋದ್ರಿಂದ ಒಂದು ದಿನಕ್ಕೆ. ಸೊ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನು ಇಲ್ಲಿ ನನ್ನಲ್ಲಿ ಇರುವಂಥ ನಟ್ಸ್ ಮಾತ್ರ ತೊಗೊಂಡಿದ್ದೀನಿ. ಬಾದಾಮಿ, ಗೋಡಂಬಿ, ಮತ್ತು ಸನ್ಫ್ಲವರ್ ಸೀಡ್ಸು, ಪಂಪ್ಕಿನ್ ಸೀಡ್ಸು, ಸ್ವಲ್ಪ ಕಡಲೆ ಬೀಜ, ಮತ್ತು ಇದು ಡೇಟ್ಸ್, ಖರ್ಜೂರ, ಮತ್ತು ಸ್ವಲ್ಪ ಏಲಕ್ಕಿ, ಆಮೇಲೆ ಸ್ವಲ್ಪ ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಸೊ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಸೊ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಡ್ರೈ ಫ್ರೈ ಮಾಡ್ಕೊಳ್ತೀನಿ, ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಸೊ ಯಾವುದೇ ಥರ ಡ್ರೈ ಫ್ರೈ ಮಾಡ್ಕೊತೀನಿ ಅಂದ್ಬಿಟ್ಟು ಸಹ ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ನಾನು ಫಸ್ಟು ಫ್ಲ್ಯಾಕ್ಸ್ ಸೀಡ್ಸ್ ತೊಗೊಂಡಿದ್ದೀನಿ. ಫ್ಲ್ಯಾಕ್ಸ್ ಸೀಡ್ಸ್ ಅಂತೂ ಜೀರ್ಣಶಕ್ತಿಗಂತೂ ತುಂಬಾ ಒಳ್ಳೆಯದು. ಸೊ ಆರೋಗ್ಯಕ್ಕೆ, ಕೂದಲಿಗೆ ಎಲ್ಲನೂ ಸಹ ಒಳ್ಳೆಯದು. ಇದನ್ನೆಲ್ಲ ಮಕ್ಕಳು ಹಾಗೆ ತಿನ್ನೋದಿಲ್ಲ ಅಲ್ವಾ. ಸೊ ಅಂಥ ಟೈಮಲ್ಲಿ ನಾವು ಈ ಥರ ಲಡ್ಡು ಥರ ಈ ಥರ ಮಾಡಿಕೊಟ್ರೆ ಸೊ ಅಂದರೆ ಆರೋಗ್ಯಕ್ಕೆ ಬೇಕಾಗಿರುವಂಥ ಪೌಷ್ಟಿಕಾಂಶಗಳೆಲ್ಲನೂ ಮಕ್ಕಳಿಗೇನೂ ಸಿಗುತ್ತೆ, ದೊಡ್ಡವ್ರಿಗೂ ಸಿಗುತ್ತೆ. ಸೊ ಹಾಗಾಗಿ ಈ ಥರ ಎಲ್ಲ ರೆಸಿಪೀಸ್ ಯೂಸ್ ಮಾಡಬೇಕಂತಂದರೆ ಇದನ್ನೆಲ್ಲ ಯೂಸ್ ಮಾಡ್ಕೊಳ್ಳೋದ್ರಿಂದ ಸೊ ಆರೋಗ್ಯಕ್ಕೆ ಒಳ್ಳೆಯದು ತುಂಬ. ಸೊ ಹಾಗಾಗಿ ನಾನು ಫ್ಲ್ಯಾಕ್ಸ್ ಸೀಡ್ಸ್ನ ಸಹ ಯೂಸ್ ಮಾಡ್ತಾಯಿದ್ದೀನಿ. ಸೊ ಫ್ಲ್ಯಾಕ್ಸ್ ಸೀಡ್ಸ್ನ ಚಟಪಟ ಅಂತ ಅಂದ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ಚಟಪಟ ಅಂತ ಸೌಂಡ್ ಬರುತ್ತೆ. ಸೊ ಬಂದಾಗ ಫ್ರೈ ಮಾಡಿಕೊಂಡು ಇಳಿಸ್ಕೊಂಡ್ರೆ ಆಯಿತು. ಸೊ ತಣ್ಣಗಾದಮೇಲೆ ಪೌಡರ್ ಬೇಕಾಗುತ್ತೆ. ಇನ್ನು ಬಾದಾಮಿ, ಗೋಡಂಬಿ ಇದೆಲ್ಲನೂ ಅಷ್ಟೇ. ಸೊ ಎಲ್ಲನೂ ಡ್ರೈ ಫ್ರೈಯೇ ಮಾಡ್ಕೊಳ್ತಾ ಇದ್ದೀನಿ. ಸೊ ಸ್ವಲ್ಪ ಟೈಮ್ ಹಿಡಿಸುತ್ತೆ, ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಡ್ರೈ ಫ್ರೈ ಮಾಡ್ಕೊಳ್ಬೇಕು. ಪೌಡರ್ ಈ ಥರ ಡ್ರೈ ಫ್ರೈ ಎಲ್ಲ ಆದಮೇಲೆ ಸ್ವಲ್ಪ ತಣ್ಣಗಾದಮೇಲೆ ಈ ಥರ ತೆರಿಯಾಗಿಯೇ ಪೌಡರ್ ಮಾಡ್ಕೋಬೇಕು. ಚಾಪರ್ ಇದ್ದರೆ ಚಾಪರಲ್ಲೇ ಮಾಡ್ಕೋಬೋದು, ಇಲ್ಲ ಕಟ್ ಮಾಡ್ಕೋಬೋದು, ಇಲ್ಲ ಅಂದರೆ ಮಿಕ್ಸರಲ್ಲೇ ಹಾಕಿ ಪಲ್ಸ್ ಮೋಡಲ್ಲಿ ಮಾಡಿಕೊಂಡ್ರೆ ಸೊ ಆ ಥರನೇ ಬರುತ್ತೆ. ಈ ಥರ ಕ್ರಂಚಿಯಾಗಿರುತ್ತೆ. ಆಲ್ರೆಡಿ ಇದು ಬಂದು ನಾವು ಫ್ರೈ ಮಾಡಿರೋದ್ರಿಂದ ಕ್ರಿಸ್ಪಿಯಾಗಿರುತ್ತೆ. ಸೊ ಹಾಗಾಗಿ ಇನ್ನು ಎಲ್ಲ ಸೀಡ್ಸ್ ಎಲ್ಲನೂ ಸಹ ಇನ್ನು ಪಂಪ್ಕಿನ್ ಸೀಡ್ಸು ಇವೆಲ್ಲ ಸೀಡ್ಸ್ ತೊಗೊಂಡಿದ್ನಲ್ವ, ಎಲ್ಲ ಸೀಡ್ಸು ಒಂದೇ ಸರಿ ಹಾಕ್ಕೊಂಡು ಮೆಸ್ಮೆಲನ್ ಸೀಡ್ಸು, ಪಂಪ್ಕಿನ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸು, ಈ 3 ಸೀಡ್ಸ್ ಇತ್ತು, ಅದು 3 ಸೀಡ್ಸ್ ಹಾಕಿದ್ದೀನಿ. ನನ್ನ ಹತ್ರ ಯಾವ ಸೀಡ್ಸ್ ಇದೆ ಅದನ್ನು ಹಾಕಿದ್ದೀನಿ. ನಿಮ್ಗೇನಾದರೂ ಅಡಿಷ್ನಲ್ ಆಗಿ ಬೇಕಂತಂದರೆ ಬೇರೆ ಸೀಡ್ಸ್ ಎಲ್ಲನೂ ಸಹ ಆ್ಯಡ್ ಮಾಡ್ಕೊಳ್ಬೋದು. ಬೇರೆ ಫ್ರೂಟ್ಸ್, ಇದು ಅಂಜೂರ, ಮತ್ತು ಇದು ಏನದು ವಾಲ್ನಟ್ಸು, ಈ ಥರದ್ದೆಲ್ಲನೂ ಸಹ ಆ್ಯಡ್ ಮಾಡ್ಕೊಳ್ಬೋದು. ಸೊ ನನ್ನ ಹತ್ರ ಎಷ್ಟಿತ್ತು ಅದನ್ನಷ್ಟು ಹಾಕಿದ್ದೀನಿ. ಇದು ರೆಗ್ಯುಲರಾಗಿ ನಮ್ಮ ಮನೇಲಿ ತೊಗೊಂಬರ್ತೀನಿ. ಸೊ ಹಾಗಾಗಿ ಒಂದೊಂದು ಸರಿ ನಮ್ಮ ಚಂದ ತಿಂದಿರ್ತಾನೆ, ಇನ್ನೊಂದು ಸರಿ ತಿಂದಿರಲ್ಲ. ಸೊ ಅಂಥ ಟೈಮಲ್ಲೆಲ್ಲನೂ ಸಹ ಹಾಗೆ ವೇಸ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಏನು ಮಾಡ್ತೀನಿ ಅಂದರೆ ಆವಾಗವಾಗ ಈ ಥರ ಲಡ್ಡು ಎಲ್ಲ ಪ್ರಿಪೇರ್ ಮಾಡಿ ಇಟ್ಬಿಡ್ತೀನಿ. ಸೊ ದಟ್ ಅದನ್ನು ತಿಂದಾಗ ಸೊ ಎಲ್ಲ ಸೀಡ್ಸ್ ತಿಂದಂಗೆ ಆಗುತ್ತೆ, ಮತ್ತು ಬೇಕಾಗಿರುವ ಪೌಷ್ಟಿಕಾಂಶಗಳು ಸಹ ಮಕ್ಕಳಿಗೆ ಸಿಗುತ್ತೆ. ಹಾಗಾಗಿ ಇನ್ನು ಸ್ಕೂಲ್ಸ್ ಸ್ಟಾರ್ಟ್ ಆಗಿದೆ ಅಲ್ವಾ, ಇನ್ನು ಹರಿಬರಿನಲ್ಲಿ ಮಕ್ಕಳು ಹೋಗಬೇಕಂತಂದರೆ ಸರಿಯಾಗಿ ಬ್ರೇಕ್ಫಾಸ್ಟು ತಿಂಡಿ ಎಲ್ಲ ತಿನ್ನೋದಿಲ್ಲ. ಸೊ ಅಂಥ ಟೈಮಲ್ಲಿ ಇನ್ನು ಫ್ಲ್ಯಾಕ್ಸ್ ಸೀಡ್ಸ್ ಏನು ತೊಗೊಂಡಿದ್ದೆ ಅದ್ರ ಜೊತೆಗೇ ಒಂದು 4 ಏಲಕ್ಕಿ ಹಾಕಿ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಪೌಡರ್ ಮಾಡಿ ಇಟ್ಕೊಳ್ತೀನಿ. ಇನ್ನು ಮಿಕ್ಕಿದೆಲ್ಲನೂ ತೆರಿಯಾಗಿಯೇ ಮಾಡ್ಕೊಳ್ತೀನಿ, ಯಾಕಂತಂದರೆ ಅದು ಕ್ರಂಚಿಯಾಗಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಸೊ ಇನ್ನು ಕಡಲೆ ಬೀಜನೂ ಅಷ್ಟೇ. ಸೊ ಈ ಥರ ಪೌಡ್ರ್ ಮಾಡಿಕೊಂಡು ಎಲ್ಲನೂ ಸೀಡ್ಸು ಈ ಥರದ್ದೆಲ್ಲನೂ ಸಹ ಈ ಥರ ತೆರಿಯಾಗಿಯೇ ಪೌಡರ್ ಮಾಡಿಕೊಂಡು ಹಾಕ್ಕೊಳ್ತೀನಿ. ಸೊ ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಳಿಗೂ ಅಷ್ಟೇ ಇಷ್ಟ ಆಗುತ್ತೆ. ನಮ್ಮ ಮನೆಯಲ್ಲಿ ಮಕ್ಕಳದೆಲ್ಲನೂ ಇಷ್ಟಪಟ್ಟೇ ತಿಂತಾರೆ ಈ ಥರ ಎಲ್ಲನೂ ಡ್ರೈ ನಟ್ಸ್, ಲಡ್ಡು ಎಲ್ಲನೂ. ಅವಾಗವಾಗ ಯಾವುದೇ ಥರ ಈ ಥರ ವೆರೈಟೀಸ್ ಮಾಡ್ಕೊಳ್ತಾ ಇರ್ತೀನಿ. ಸೊ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಇನ್ನೆಲ್ಲನೂ ಇದೆಲ್ಲ ರೆಡಿ ಆದಮೇಲೆ ಲಾಸ್ಟಲ್ಲಿ ಸೊ ಇನ್ನು ಬಿಳಿ ಎಳ್ಳು ಇಟ್ಟಿದ್ದೆಲ್ಲ ಇದನ್ನು ಸಹ ನಾನೇನು ಇದನ್ನು ಪೌಡರೆಲ್ಲ ಏನು ಮಾಡಲ್ಲ, ಜಸ್ಟ್ ಹಾಗೆ ಹುರಿದ್ಬಿಟ್ಟು ಹಾಕ್ತೀನಿ. ಹಾಗೆ ಕ್ರಂಚಿಯಾಗಿ ಸಿಕ್ಕೋದ್ರಿಂದ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಮತ್ತು ಆರೋಗ್ಯಕ್ಕೂ ಅಷ್ಟೇ ಬಿಳಿ ಎಳ್ಳು ಅಷ್ಟು ಸಿಕ್ಕಾಪಟ್ಟೆ ಒಳ್ಳೆಯದು. ಅದರಲ್ಲಿ ಎಣ್ಣೆ ಅಂಶ ಚೆನ್ನಾಗಿರೋದ್ರಿಂದ ಆದರೂ ನಮ್ಮ ಮೈಗೆ, ಸ್ಕಿನ್ಗೆ, ಹೇರ್ಸ್ಗೆ, ಕಣ್ಣಿಗೆ ಎಲ್ಲನೂ ಸಿಕ್ಕಾಪಟ್ಟೆ ತುಂಬ ಒಳ್ಳೆಯದು. ಮತ್ತು ಇನ್ನು ಒಣಕೊಬ್ಬರಿ ಒಂದು ಅರ್ಧ ಹೋಳು ತೊಗೊಂಡಿದ್ದೆ. ಅರ್ಧ ಹೋಳು ತೊಗೊಂಡು ತುರ್ದುಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಸ್ವಲ್ಪ ಹಾಗೆ ಮೆತ್ತಗೆ ಇರುತ್ತಲ್ವ. ಸೊ ಹಾಗಾಗಿ ಸ್ವಲ್ಪ ಕ್ರಂಚಿ ಆಗಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಡ್ರೈ ಫ್ರೈ ಮಾಡ್ಕೊತೀನಿ. ಇದೆಲ್ಲ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಲಾಸ್ಟಲ್ಲಿ ಈ ಖರ್ಜೂರ ಏನಿತ್ತು ಇದನ್ನು ಡೇಟ್ಸ್ನ ತೊಗೊಂಡು ಎಲ್ಲನೂ ಸೀಡ್ಸ್ ಎಲ್ಲನೂ ತೆಗೆದಿದ್ದೀನಿ. ಸೀಡ್ಸ್ ತೆಗೆದ್ಬಿಟ್ಟು ಈ ಥರ ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರೆ ಸಾಕು, ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು. ಸೊ ಇದು ಮೆತ್ತಗೆ ಆಗಿಬಿಡುತ್ತೆ. ಸೊ ಮೆತ್ತಗೆ ಆಗಿದ್ದನ್ನು ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸರ್ ಜಾರಿಗೆ ಹಾಕ್ಬಿಟ್ಟು ಇದು ಬೈಂಡಿಂಗ್ ಥರ ವರ್ಕ್ ಆಗುತ್ತೆ ನಮಗೆ ಲಡ್ಡುಗೆ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಸೊ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸರಲ್ಲಿ ಹಾಕಿ ಮತ್ತು ಪೇಸ್ಟ್ ಥರ ಮಾಡ್ಕೊಳ್ಬೇಕು. ಸೊ ಫುಲ್ಲು ಜಾಸ್ತಿ ನುಣ್ಣಗೇನು ಬೇಕಾಗಿರಲ್ಲ, ಸ್ವಲ್ಪ ಮೆತ್ತಗೆ ಆದರೆ ಸಾಕು. ಅದು ಮೆತ್ತಗಿರೋದ್ರಿಂದ ಇನ್ನೆಲ್ಲ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸೊ ಎಲ್ಲನೂ ಉಂಡೆ ಬರುತ್ತೆ ಅದಕ್ಕೆ
ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಆಲ್ರೆಡಿ ಇವಾಗ ನಮಗೇನಾದರೂ ಡೇಟ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಯಿತು ಅಂತ ಅಂದರೆ ಸ್ವಲ್ಪ ಡೇಟ್ಸ್ನ ಹಾಕ್ಕೊಂಡು ಉಂಡೆ ಕಟ್ಕೊಂಡು ಇಟ್ಕೊಳ್ಬೋದು. ಇನ್ನು ಸ್ವಲ್ಪ ತುಪ್ಪ ಹಾಕ್ಕೋಬೇಕು. ಇನ್ನು ಪೌಡರ್ಸ್ ಎಲ್ಲ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ, ಫ್ಲಾಕ್ಸೀಡ್ಸ್ ಪೌಡರ್ ಆಗಿರ್ಬೋದು, ಬೇರೆದೆಲ್ಲನೂ ಎಲ್ಲ ಒಂದು ಬೌಲ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೈಯಲ್ಲೇ ಉಂಡೆ ಥರ ಹಿಡಿದ್ಬಿಟ್ಟು ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಇದು ಏನಾದರೂ ಡೇಟ್ಸ್ನು ಸಹ ಪೇಸ್ಟ್ ಏನು ಮಾಡಿ ಇಟ್ಕೊಂಡಿದ್ದೆ, ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಉಂಡೆ ಥರ ಬರೋ ಥರ ಮಾಡ್ಕೊಳ್ಬೋದು. ಉಂಡೆ ಅಂದರೆ ನಾನು ಈ ಶೇಪಲ್ಲಿ ಬೇರೆ ಶೇಪ್ ಬೇಕಾದರೂ ಬೇರೆ ಶೇಪಲ್ಲೂ ಸಹ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಸೊ ಇದಿಷ್ಟು ನನ್ನ ಡ್ರೈ ಫ್ರೂಟ್ಸ್ ಲಡ್ಡು ರೆಸಿಪಿ ವ್ಲಾಗ್ ಆಗಿತ್ತು. ಸೊ ನಿಮ್ಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಹೊರಗಡೆಯಿಂದ ಅದು ಇದು ಫುಡ್ಗಳು ತೊಗೊಬಂದು ತಿನ್ನೋ ಬದಲು ಈ ಥರ ಮನೆಯಲ್ಲಿ ಇರುವಂತಹ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಆರೋಗ್ಯವಾಗಿ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ಮಕ್ಕಳಿಗೂ ಅಷ್ಟೇ ಸಿಕ್ಕಾಪಟ್ಟೆ. ಅಂದರೆ ಹೊರಗಡೆ ಫುಡ್ ನಮ್ಮ ಮನೆಯಲ್ಲಿ ತುಂಬಾ ಕಡಿಮೆ, ಔಟ್ಸೈಡ್ ಫುಡ್ನ ನಾವು ತೊಗೊಂಬಂದು ತಿನ್ನೋದಿಲ್ಲವೇ. ಸೊ ಹಾಗಾಗಿ ನಾವು ಈ ಥರ ಮನೆಯಲ್ಲೇ ಆದಷ್ಟು ನಾನು ರೆಸಿಪಿಗಳನ್ನ ಸಣ್ಣ ರೆಸಿಪಿಗಳನ್ನೆಲ್ಲ ಮಾಡ್ಕೊಳ್ತಾ ಇರ್ತೀನಿ. ಸೊ ಇದು ಮಾಡಿಕೊಂಡು ಎಲ್ಲರಿಗೂ ಇಷ್ಟ ಆಗುತ್ತೆ, ಇಷ್ಟಪಟ್ಟು ತಿಂತಾರೆ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆನೂ ಶೇರ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಇನ್ನೊಂದು ವ್ಲಾಗ್ನೊಂದಿಗೆ ಬರ್ತೀನಿ. ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಸಹ, ಫೇಸ್ಬುಕ್ ಪೇಜನ್ನು ಸಹ ನಾನು ಟ್ಯಾಗ್ ಮಾಡಿದ್ದೀನಿ. ಸೊ ಬಯೋನಲ್ಲಿ ಲಿಂಕ್ಸ್ ಎಲ್ಲನೂ ಸಹ ಇದೆ. ಸೊ ಒಂದ್ಸರಿ ಚೆಕ್ ಮಾಡಿ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.